ಅದೇನು ಅದೆಲ್ಲೂ ಆಕಾಶದಿಂದ ಬಿದ್ದಿರೋದಲ್ಲ. ಸರ್, ಒಂದು ಸ್ವಲ್ಪ ಚರ್ಚೆ. ಒಬ್ಬ ವಿದ್ಯಾರ್ಥಿ ಇಲ್ಲಿ ಯಾರೋ ಅನಿಲ್ ಕೇಳಿರೋ ಪ್ರಶ್ನೆ ಏನಂದ್ರೆ, ಈಗಿನ ವಿದ್ಯಾರ್ಥಿಗಳು ಮತ್ತು ಯುವಕರು ಈ ಮೊಬೈಲು, ಗುಟ್ಕಾ, ಈ ಗುಳಿಗೆ ಅಂದ್ರೆ ಬೇರೆ ಬೇರೆ ಮಾತ್ರೆ ತಗೊಳ್ತಾರಲ್ಲ, ಬಲಿಯಾಗುತ್ತಿದ್ದಾರೆ. ಅವರಿಗೆ ತಾವು ಯಾವ ರೀತಿ ಮಾರ್ಗದರ್ಶನ ಮಾಡುತ್ತೀರಿ? ಅಲ್ಲ ಸಾಹಿತ್ಯದಲ್ಲ, ಜೊತೆಗೆ ಸ್ಟೂಡೆಂಟ್ಸ್ ಕೇಳಿದ್ದು. ಸಾಹಿತ್ಯ ಬರೀ ಕೇವಲ ಸಾಹಿತ್ಯ ಆಗುತ್ತೆ ಅನ್ನೋ ಕಾರಣ ಬೇಡ ಮುಂದಕ್ಕೆ ತಡೀರಿ. ಇನ್ನೊಂದಿದೆ, ಇದು ಇವರು ಶ್ರೀನಿವಾಸ್ ಬಳ್ಳಿಯವರು ಕೇಳಿದ್ದು. ದೇಶದ್ರೋಹಿ ಭಯೋತ್ಪಾದಕರು, ನಕ್ಸಲರು ರಕ್ಷಣಾ ಪಡೆ ಸೈನ್ಯದಿಂದ ದಾಳಿಗೊಳಗಾದಾಗ ಮಾನವತೆ ಹೆಸರಿನಲ್ಲಿ ಬುದ್ಧಿಜೀವಿಗಳು ಭೂಮಿ ಆಕಾಶ ಒಂದು ಮಾಡಿ ಕಿರ್ಚಾಡುತ್ತಾರೆ. ಅದೇ ಬುದ್ಧಿಜೀವಿಗಳು ದೇಶದ ಗಡಿ ಕಾಯುವ ಸೈನಿಕರು, ಕಾಶ್ಮೀರಿ ಪಂಡಿತರು, ದೇಶಭಕ್ತರು ನೆತ್ತರು ಹರಿದಾಗ ಜಾನ ಕುರುಡುತನವನ್ನು ಮೆರೆಯುತ್ತಾರೆ. ಏಕೆ? ಅವರ ಇಬ್ಬಂದಿತನ ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಇದು ಸಮಸ್ಯೆ ಗೊತ್ತಿರುವಂಥದ್ದೇ ಉತ್ತರಗಳು ಅಷ್ಟೇ. ಇದು ವಿಶೇಷವಾಗಿ ನಾನು ಹೇಳುವ ಅಗತ್ಯ ಉಂಟಾ? ಸಾಹಿತ್ಯವನ್ನು ಜೀವನ್ಮುಖಿ, ಜೀವಪರ ಅಂತ ಹೇಳ್ತಾರೆ ಮತ್ತು ಅದನ್ನೆಲ್ಲ ನಾವು ನಂಬಿಕೊಂಡವರು. ಆದರೆ ಮಾನವ ಸಂಬಂಧಗಳು ಇದಕ್ಕೆ ಹೊರತಾಗಿವೆ ಎನ್ನುವ ಅರ್ಥದೊಳ್ಳೆ ತಮ್ಮ ಕಥಾನಕಗಳು ವಸ್ತುನಿಷ್ಠವಾಗಿ ನಿರೂಪಿತ ಆಗ್ತಾಯಿವೆ. ಈ ವೈರುಧ್ಯ ಸಾರ್ವಕಾಲಿಕ ಸತ್ಯದ ಪ್ರತಿಪಾದನೆಗೋ ಅಥವಾ ಮನುಷ್ಯನ ಒಳಶೋಧನೆಯ ಸಾರ್ಥಕತೆಗೋ? ಏನೋ ಇನ್ನೊಂದ್ಸಲ ಹೇಳಿ. ಸಾಹಿತ್ಯವನ್ನು ಜೀವನ್ಮುಖಿ, ಜೀವಪರ ಎಂದು ಹೇಳಲಾಗುತ್ತಿದೆ. ಆದರೆ ಮಾನವ ಸಂಬಂಧಗಳು ಇದಕ್ಕೆ ಹೊರತಾಗಿ ಇವೆ ಎನ್ನುವ ಅರ್ಥದಲ್ಲೇ ನಿಮ್ಮ ಕಥಾನಕಗಳು ವಸ್ತುನಿಷ್ಠವಾಗಿ ನಿರೂಪಿತವಾಗುತ್ತವೆ. ಈ ವೈರುಧ್ಯವು ಸಾರ್ವಕಾಲಿಕ ಸತ್ಯದ ಪ್ರತಿಪಾದನೆಯೋ ಅಥವಾ ಮನುಷ್ಯನ ಒಳಶೋಧನೆಯ ಸಾರ್ಥಕತೆಗೂ? ಇವೆಲ್ಲ ಎಷ್ಟು ಟೆಕ್ನಿಕಲ್ ಟರ್ಮ್ಸ್ಗಳು ಉಪಯೋಗಿಸ್ತಾರೆ ನಮ್ಮ ಇವರು. ಯಾರು ಅಂದರೆ ಈ ವಿಮರ್ಶಕರು ಅಂತ ಅಂದರೆ ಕನ್ಫ್ಯೂಸ್ ಮಾಡಿ ಇಟ್ಬಿಡ್ತಾರೆ ಅವರು. ಅವ್ರಿಗೆ ಗೊತ್ತಿರೋದೇ ಕನ್ಫ್ಯೂಸ್ ಮಾಡೋಕ್ಕೆ, ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಇಲ್ಲ. ಇಲ್ಲದೇ ಇದ್ರೆ ಅವರು ವಿಮರ್ಶಕರು ಯಾಕೆ ಹಾಕ್ತಿರ್ತಾರೆ ಇದರೊಳಗೆಲ್ಲನೂ? ನೋಡಿ, ಯಾವ ಸಾಹಿತ್ಯವೂ ನೋಡಿ, ಜೀವನ್ಮುಖಿ, ಜೀವಪರ ಅನ್ನೋದು ಒಂದು ಕ್ಯಾಟಗರಿ, ಜೀವ ವಿರೋಧಿ ಅನ್ನೋದು ಇನ್ನೊಂದು ಕ್ಯಾಟಗರಿ. ಜೀವಪರ, ಜೀವನ್ಮುಕ್ತಿ ಅಂತ ಅನ್ನೋ ಸಾಹಿತ್ಯ ಯಾವುದು ಅಂತ ಅಂದರೆ, ರೂಪಾಯಿಗೆ 1 kg ಅಕ್ಕಿ ಕೊಡೋದು ಜೀವಮುಖಿ. ಹಂಗೆ ರೂಪಾಯಿಗೆ 1 kg ಅಕ್ಕಿ ಕೊಡಬಾರ್ದಪ್ಪ. ನೌಕರಿ ಕೊಡ್ರಿ ಜನಕ್ಕೆ, ಕಷ್ಟಪಟ್ಟು ಕೆಲಸ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸಿ ಅಂತ ಯಾರು ಹೇಳಿದ್ರೆ ಅವನು ಜೀವ ವಿರೋಧಿ. ನೀವು ಇದನ್ನು ಒಪ್ಕೊಡ್ತೀರಾ? ನೋಡಿ, ನೀವು ಇಂಥ ಸಮಸ್ಯೆಗಳನ್ನು ತಗೊಂಡು ಸಾಹಿತ್ಯವನ್ನು ಅಳಿಯೋಕ್ಕೆ ಹೋಗಬಾರ್ದು. ಅದಕ್ಕೆ ನನ್ನ ನಂಬಿಕೆ ಏನು ಅಂತ ಅಂದರೆ, ಸಾಹಿತ್ಯದ ಗುಣ ಇರೋದು ರಸಾನುಭವ. ರಸಾನುಭವ ಅಂತ ಅಂದರೆ ಏನು? ನಮ್ಮ ನಿತ್ಯ ಜೀವನದಲ್ಲೇ ನಡೆಯುವಂಥ ಅನುಭವಗಳನ್ನು ನಾವು ಆಳವಾಗಿ ಅದರ ಒಳಗೆ ಹೋಗಿ 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 ನಾವು ನೋಡಿಕೊಂಡು ಆ ಮಟ್ಟಕ್ಕೆ ಅನುಭವವನ್ನು ನಾವು ತಗೊಂಡು ಹೋದರೆ ಜೀವನ ಎಷ್ಟು ಕಾಂಪ್ಲೆಕ್ಸ್ ಆಗಿದೆಯಲ್ಲ ಇದು ಅನ್ನೋ ಮಟ್ಟಕ್ಕೆ ಅನುಭವವನ್ನು ತಗೊಂಡು ಹೋಗಿ ಬಿಡೋದು ಸಾಹಿತ್ಯದ ಕೆಲಸ. ಅವನು ಯಾವ ಒಂದು ಥಿಯರಿಗೂ ಯಾವ ಒಂದು ಪ್ರಾಕ್ಟಿಕ್ಯಾಲಿಟಿಗೂ ಅವನು ಒಳಗಾಗೋದು ಅಲ್ಲ. ಇವೆಲ್ಲನೂ ನಮ್ಮ ಮಾರ್ಕ್ಸಿಸ್ಟ್ ಲೇಖಕರು, ಮಾರ್ಕ್ಸಿಸ್ಟ್ ವಿಮರ್ಶಕರು ಈ ಸೃಷ್ಟಿ ಮಾಡಿರುವಂಥ ಪದಗಳು. ಇವರು ಜೀವಮುಖಿ ಸಾಹಿತ್ಯ ರಚಿಸ್ತಾರೆ, ಅವರು ಜೀವ ವಿರೋಧಿ ಮಾಡಿಸ್ತಾರೆ. ನನ್ನ ಜೀವ ವಿರೋಧಿ ಅಂತಲೇ ಅವರು ಎಲ್ಲ ಕನ್ಸಿಡರ್ ಮಾಡೇ ಬಿಟ್ಟಿರೋದು. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಯಾಕೆ ಅಂತಂದರೆ, ಇದು ಜೀವ ವಿರೋಧಿಯಾಗಿದ್ದರೆ ಇಷ್ಟು ಲಕ್ಷ ಜನಗಳು ಯಾಕೆ ದುಡ್ಡು ಕೊಟ್ಕೊಂಡು ನನ್ನ ಪುಸ್ತಕ ಓದ್ತಾ ಇದ್ರು? ಅವರೆಲ್ಲ ಫೂಲ್ಸ್ ಅಂತ ತಿಳ್ಕೊಂಡಿದ್ದೀರಾ?
ಅವರೆಲ್ಲ ಫೂಲ್ಸ್ ಅಲ್ಲ. ಯಾಕೆ ಅಂತಂದರೆ ನೋಡಿ, ಈ ನಿನ್ನೆ ಪ್ರಕಟವಾದಂಥ ಪುಸ್ತಕ 375 ರೂಪಾಯಿ, ಒಳ್ಳೆ ಬೈಂಡಿಂಗು, ಬಹಳ ಒಳ್ಳೆ ಪೇಪರು. ಯಾಕೆ ಅಷ್ಟು ಒಳ್ಳೆ ಬೈಂಡಿಂಗು, ಅಷ್ಟು ಪೇಪರು ಯಾಕೆ ಹಾಕಿದ್ದಾರೆ ಅಂತಂದರೆ, ಇನ್ನು 50 ವರ್ಷ ಆದರೂ ಪುಸ್ತಕ ಇರಬೇಕು. ಅದು ಕುಟ್ಟೆ ಹುಳ ಹಿಡಿದು ಹಾಳಾಗಬಾರ್ದು. ಯಾಕೆಂದರೆ ಇದನ್ನೆಲ್ಲ ಕೊಂಡ್ಕೊಂಡವರು ತಮ್ಮ ಪರ್ಸನಲ್ ಲೈಬ್ರರಿ ಒಳಗೆ ಉಳಿಸ್ಕೋಬೇಕು, ತಮ್ಮ ಮಕ್ಕಳ ಕಾಲಕ್ಕೂ ಉಳಿಸ್ಕೋಬೇಕು ಅಂತಲೇ ಅಷ್ಟೊಂದು ದುಡ್ಡು ಕೊಡ್ತಾರೆ. ಇಲ್ಲದೇ ಇದ್ರೆ ಯಾರೂ ಅಷ್ಟು ದುಡ್ಡು ಕೊಡೋದಿಲ್ಲ. ಮತ್ತು ಇಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋರು ಒಂದು ಮಟ್ಟದ ಎಜುಕೇಷನ್ನು ಇರುತ್ತೆ ಅವ್ರಿಗೆ. ದಿಸ್ ಈಸ್ ವರ್ತ್ ಇಟ್. ಇದ್ರ ಬದಲು ನಾವು ಇನ್ನೇತಕ್ಕೂ ಖರ್ಚು ಮಾಡ್ಕೋಬಹುದಲ್ಲ. 375 ರೂಪಾಯಿ ಯಾಕೆ ಖರ್ಚು ಮಾಡಬೇಕು ನಾವು ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಅದಕ್ಕೆಲ್ಲ. ಅಂದರೆ ಇವರೆಲ್ಲರೂ ವಿದ್ಯಾವಂತರೇನೆಯ, ಚಿಂತನೆ ಮಾಡೋ ಶಕ್ತಿ ಇರುವಂಥವ್ರೇನೆಯ. ಇವರು ಇದನ್ನು ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ತಮ್ಮ ಬಂಧು ಬಾಂಧವರಿಗೆಲ್ಲ ಈ ಪುಸ್ತಕ ಕೊಟ್ಟು ಓದಿಸ್ತಾರೆ, ಮನೇಲಿ ಎಲ್ಲರೂ ಓದ್ತಾರೆ ಇದನ್ನು ಅಂತ ಅಂದರೆ ಅದು ಜೀವ ವಿರೋಧಿ ಹೇಗಾಗುತ್ತೆ ಇದು ಅಂತಂದರೆ, ಇವರು ಏನು ಮಾಡ್ತಾರೆ ಅಂತ ಅಂದರೆ ಸುಮ್ಮನೆ ಬ್ರ್ಯಾಂಡ್ ಮಾಡೋದು. ನಮ್ಮ ದೇಶದೊಳಗೆ ಇದು ಯಾಕೆ ಬಂತು ಅನ್ನೋದಕ್ಕೊಂದು ಹೇಳ್ತೀನಿ. ಈ ಕಮ್ಯುನಿಸ್ಟರ ಇದರೊಳಗೆ ರಷ್ಯಾದೊಳಗೆ ರೆವಲ್ಯೂಷನ್ ಆದಾಗ ಅವರು ಐಡಿಯಾಲಜಿ, ಮಾರ್ಕ್ಸಿಸ್ಟ್ ಐಡಿಯಾಲಜಿನ ಪ್ರತಿ ಒಬ್ಬನೂ ಐಡಿಯಾಲಜಿ ಪಾಸ್ ಮಾಡಲೇಬೇಕು. ಅದರೊಳಗೆಲ್ಲ ನಮ್ಮ ಐಡಿಯಾಲಜಿ ಟೆಸ್ಟು ಇಟ್ಕೊಂಡೇ ಇರಬೇಕು ಅವನು. ಇದರೊಳಗೆಲ್ಲ ಒಬ್ಬ ಮೆಡಿಕಲ್ ಪಾಸ್ ಮಾಡ್ತಾನೆ, ಅವನನ್ನು ಡಾಕ್ಟ್ರಾಗಿ ಅಪಾಯಿಂಟ್ ಮಾಡೋದಕ್ಕೆ ಮೊದಲು ಅವನಿಗೆ ಈ ಟ್ರೈನಿಂಗ್, ಐಡಿಯಾಲಜಿ ಟ್ರೈನಿಂಗ್, ವಾಟ್ ಈಸ್ ಮಾರ್ಕ್ಸಿಸಮ್, ನೀನು ಡಾಕ್ಟ್ರಾಗಿದ್ದುಕೊಂಡು ಇನ್ ವಾಟ್ ವೇ ಆರ್ ಯು ಗೋಯಿಂಗ್ ಟು ಸ್ಟ್ರೆಂಥನ್ ಮಾರ್ಕ್ಸಿಸಮ್ ಇನ್ ದಿ ಜನರಲ್ ಪಬ್ಲಿಕ್, ಈ ಥರದ ಟ್ರೈನಿಂಗು. ಅವನೇನಾರು ಇದಕ್ಕೆ ವಿರೋಧವಾದ್ದೇನಾದರೂ ಅವನು ಏನಾದ್ರು ಮಾತಾಡ್ತು ಅಂದರೆ ಅವನ ಮೆಡಿಕಲ್ ಸರ್ಟಿಫಿಕೇಟನ್ನು ಕಿತ್ತಾಕ್ಬಿಡ್ತಿದ್ರು ಅವರು. ಇದರೊಳಗೆ ಪ್ರತಿಯೊಬ್ಬರಿಗೂ ಮಾಡ್ತಾಯಿದ್ರು. ಅದೇ ಥರದೊಳಗೆ ಸಾಹಿತ್ಯಗೂ ಕೇಳೋದಕ್ಕೆ ಶುರು ಮಾಡಿದ್ರು. ನೀನು ಯಾವ ರೀತಿಯಲ್ಲಿ ಈ ಮಾರ್ಕ್ಸಿಸಮ್ ಬೆಳೆಯೋದಕ್ಕೆ ನಿನ್ನ ಸಾಹಿತ್ಯ ಪ್ರಚೋದಕನೇ ಕೊಡುತ್ತೆ ಹಾಗೆ ಅಂತವ. ಇವನು ಅದಕ್ಕೆ ಆನ್ಸರ್ ಮಾಡಬೇಕಾಗಿತ್ತು. ಇವನು ಬರೆದ ಪ್ರತಿಯೊಂದನ್ನು ಕೂಡ ಪಬ್ಲಿಕೇಶನ್ನಿಗೆ ಮೊದಲು ಕಮಿಟಿಗೆ ಸಬ್ಮಿಟ್ ಮಾಡಬೇಕು. ಆ ಕಮಿಟಿಯವರು ಇದನ್ನು ವರ್ತ್ ಪಬ್ಲಿಷಿಂಗ್ ಅಂತ ಅಂದರೆ ಅದು ಪಬ್ಲಿಷ್ ಆಗ್ತಿತ್ತು, ಇಲ್ಲದೇ ದೇಶದೊಳಗೆ ಪಬ್ಲಿಷ್ ಆಗ್ತಲೇ ಇರಲಿಲ್ಲ. ಈ ರೀತಿಯಾದಂಥ ಸ್ಥಿತಿ ಒಳಗೆ ಅವರು ಎಲ್ಲ ದೇಶಕ್ಕೂ ಈ ಕಮ್ಯುನಿಸ್ಟ್ ತತ್ವಗಳನ್ನು ಇದಕ್ಕೆ ಹರಡೋದಕ್ಕೆ ಶುರು ಮಾಡಿದ್ರು. ಆವಾಗ ನಾನು ವಿದ್ಯಾರ್ಥಿಯಾಗಿದ್ದಾಗ 4 ಆಣೆ ಪುಸ್ತಕ ಅಂತ ಅನ್ನೋದೊಂದು ಬರೋದು, ಯಾವುದೋ ರಷ್ಯನ್ ಬುಕ್ಸ್ಗಳು, ಇದೆಲ್ಲನೂ ಅವ್ರ ಐಡಿಯಾಲಜಿ, ಅವ್ರ ಎಕನಾಮಿಕ್ಸು, ಆಮೇಲೆ ಆ ದೇಶದೊಳಗಿರುವಂಥ ಇನ್ನು ಸ್ವರ್ಗಕ್ಕೆ ಮೂರ್ಗೇಣು ಇಲ್ಲ, ಎಲ್ಲನೂ ಅಂಥದ್ದೇ ಅದು ಸ್ವರ್ಗ ಅನ್ನುವಂಥಲ್ಲಿ ಎಲ್ಲನೂ ಮಾಡಿ ಚಿತ್ರಿಸಿ ಬಂದು ಇಂಡಿಯಾ ದೇಶ ಅವ್ರಿಗೆ ಫ್ರೀ ಇದನ್ನ ಮಾಡೋಕ್ಕೆ. ಯಾಕೆಂದರೆ ಜವಾಹರ್ಲಾಲ್ ನೆಹರು ಫ್ಯಾಡ್ ಅದು ಅವ್ರ ಕಮ್ಯುನಿಸ್ಟ್ ಆದದ್ದು. ಎಷ್ಟೋ ಜನ ಶ್ರೀಮಂತ ಮಕ್ಕಳುಗಳು ಇಲ್ಲಿ JNUಗೆ ಹೋಗ್ತಾರೆ, ಅಪ್ಪ ಅಮ್ಮನ ಹತ್ರ ದುಡ್ಡಿರುತ್ತೆ, JNUಗೆ ಹೋಗಿ ಬಂದ ತಕ್ಷಣ ಅವರೆಲ್ಲ ಕಮ್ಯುನಿಸ್ಟ್ ಆಗಿ ಹೋಗ್ಬಿಡ್ತಾರೆ. ಅದೇ ರೀತಿಯಲ್ಲಿ ಯಾವಾಗ ಕೇಂಬ್ರಿಡ್ಜ್ನೊಳಗೂ ಇತ್ತು, ನೆಹರು ಕೇಂಬ್ರಿಡ್ಜ್ಗೆ ಹೋದ್ರು, ಅಲ್ಲಿ ಕಮ್ಯುನಿಸಮ್ ತಗೊಂಬಂದರು, ಇಂಡಿಯಾ ದೇಶದೊಳಗೆ ಎಲ್ಲರ ಮೇಲೆ ಹಾಕಿದ್ರು. ಇದರಲ್ಲಿ ಪರಿಣಾಮ ಏನಾಯಿತು? ಇಂಡಿಯಾ ದೇಶದಲ್ಲಿ ನೆಹರು ಐಡಿಯಾಲಜಿ ಮೇಲೆ ಇದನ್ನು ತಂದರು, ಯಾವುದೋ ಸೋಷಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಅಂತ ಅನ್ನೋದನ್ನು ತಂದರು. ಆದರೆ ಆಮೇಲೆ ಎಲ್ಲನೂ ಸರ್ಕಾರವೇ ಮಾಡಬೇಕು, ಇಂಡಿವಿಜುವಲ್ಸ್ ಇದನ್ನೇನು ಯಾವ ಬಿಸ್ನೆಸ್ಸು ಅಥವಾ ಯಾವ ಇಂಡಸ್ಟ್ರಿನೋ ಅವ್ರು ಮಾಡಬಾರ್ದು ಅನ್ನೋ ಮಟ್ಟದಲ್ಲಿ ಅವರಿದ್ದರು. ಆಮೇಲೆ ಇಂದಿರಾ ಗಾಂಧಿ ಬಂದರು. ಅಷ್ಟೊತ್ತಿಗೆ ನಮ್ಮ ದೇಶದ ಕಮ್ಯುನಿಸ್ಟರು ಅರ್ಥ ಮಾಡಿಕೊಂಡ್ರು, ನಾವು ಇಂಡಿಪೆಂಡೆಂಟಾಗಿ ಪವರಿಗೆ ಬರೋದಕ್ಕಾಗೋದಿಲ್ಲ ನಾವು, ಆದ್ದರಿಂದ ಇನ್ಫಿಲ್ಟ್ರೇಟ್ ಮಾಡಬೇಕು. ಇನ್ಫಿಲ್ಟ್ರೇಟ್ ಮಾಡೋಕ್ಕೆ ಏನು ಮಾಡೋದು, ಸರ್ಕಾರದೊಳಗೆ ಸರಿಯಾದ ಪೊಸಿಷನನ್ನು ನಾವು ಆಕ್ರಮಿಸ್ಕೋಬೇಕು. ಇಂದಿರಾ ಗಾಂಧಿಗೆ ಅವ್ರ ಪೊಸಿಷನ್ ಒಂದು ಸ್ವಲ್ಪ ಶೇಕಿಯಾಗಿತ್ತು. ಯಾಕೆಂತಂದರೆ ಹಳೆ ಕಾಂಗ್ರೆಸ್ನವರು ನಿಜಲಿಂಗಪ್ಪ ಇತ್ಯಾದಿ ಅವರೆಲ್ಲ ಸಿಂಡಿಕೇಟ್ ಅಂತ ಅವಾಗೆಲ್ಲ ಮಾಡಿದ್ರಲ್ಲ, ಇವರು ಸಂಜೀವ್ ರೆಡ್ಡಿ, ಮೊರಾರ್ಜಿ ದೇಸಾಯಿ, ಈ 5 ಜನ ವಿರೋಧವಾಗಿದ್ರಲ್ಲ, ಇವರು ಸಪೋರ್ಟ್ ತಗೊಂಡ್ರು. ಯಾರದ್ದು? ಈ ಕಮ್ಯುನಿಸ್ಟ್ ಅವ್ರದ್ದು ಸಪೋರ್ಟ್ ತಗೊಂಡ್ರು ಇಂದಿರಾ ಗಾಂಧಿ. ಅವರು ಹೇಳ್ದಂಗೆ ಮಾಡೋಕ್ಕೆ ಶುರು ಮಾಡಿದ್ರು. ಎಜುಕೇಷನ್ನು ನಮ್ಮ ಕೈಲಿ ಕೊಡಬೇಕು, ಆಯಿತು ಕೊಡ್ತೀನಿ ತಗೊಳ್ಳಿ, ಇಂತಿಂಥ ಇದನ್ನು ನಮಗೆ ಕೊಡಬೇಕು, ಆಯಿತು ಕೊಡ್ತೀನಿ ತಗೊಳ್ಳಿ. ಇಂದಿರಾ ಗಾಂಧಿ ವಾಸ್ ಪವರ್ ಹಂಗ್ರಿ. ಆ ಪವರ್ಗೋಸ್ಕರವಾಗಿ ಏನು ಬೇಕಾದರೂ ಮಾಡ್ತಾಯಿದ್ರು. ಇದಕ್ಕೆ ಬಂದರು. ಎಲ್ಲಿಗೆ ಬಂದರು ಅಂದರೆ ಟ್ಯಾಕ್ಸ್ ಹಾಕಿ 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 ಆಮೇಲೆ ಇಂಡಿವಿಜುವಲ್ ಇದು ಎಂಟರ್ಪ್ರೈಸನ್ನು ಎಲ್ಲನೂ ತುಳಿದಾಕು.
ಅನ್ನೋ ಮಟ್ಟಕ್ಕೆ ಬಂದರು. ಹೈಯೆಸ್ಟ್ ಲೆವೆಲ್ ಆಫ್ ಟ್ಯಾಕ್ಸೇಷನ್ ಒಳಗೆ ಇಂದಿರಾ ಗಾಂಧಿ ಕಾಲದೊಳಗೆ 97.5% ಇನ್ಕಮ್ ಟ್ಯಾಕ್ಸು, 97.5% ಪ್ಲಸ್ ಸರ್ಚಾರ್ಜ್. ಇವನು ಯಾತಕ್ಕೆ ದುಡಿಬೇಕು, ಯಾಕೆ ಬಿಸ್ನೆಸ್ ಮಾಡಬೇಕು, ಇವನ್ನೆಲ್ಲ ಪಾಪರೇದು ಹೋಗ್ಬೇಕು. ಇವನು ಯಾರೂ ಪಾಪ ಹೇಳೋದಕ್ಕೆ, ಯಾಕೆಂದ್ರೆ ಪಿತ್ರಾರ್ಜಿತವಾಗಿ ಬಂದಂಥ ಬಿಸ್ನೆಸ್ ಇರುತ್ತೆ. ಒಬ್ಬ ಕಾಟನ್ ಬಿಸ್ನೆಸ್ ಮಾಡೋನು ಕಾಟನ್ನೇ ಮಾಡ್ತಾನೆ, ಅವನಿಗೆ ಬೇರೆ ದಾರಿಗೆ ಗೊತ್ತಿಲ್ಲ. ಅವನಿಗೆ ಆಯಿಲ್ ಮಾಡೋನು ಅವನು ಆಯಿಲ್ನೇ ಮಾಡ್ತಾನೆ, ಯಾಕೆಂದ್ರೆ ಅಪ್ಪನ ಕಾಲ ತಾತನ ಕಾಲದಿಂದ ಕಲ್ತದ್ದು ಅವನು ಅದನ್ನೆಲ್ಲನು. ಅವಾಗ ಏನು ಮಾಡಿದ್ರು ಅಂತಂದರೆ 2 ಲೆಕ್ಕ ಬರೀದಕ್ಕೆ ಶುರು ಮಾಡಿದ್ರು. ರಾಮನ ಲೆಕ್ಕ, ಕೃಷ್ಣನ ಲೆಕ್ಕ ಅಂತ ಬಂದದ್ದು ಆ ಕಾಲದೊಳಗೇನೆ. ಬಂದದ್ದೇನು ಮಾಡಿದ್ರು, ಉಳಿದೆಲ್ಲನೂ ಕಳ್ಳ ಲೆಕ್ಕದಲ್ಲಿ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಗೊತ್ತಿತ್ತು, ಇದು ಇಂದಿರಾ ಗಾಂಧಿ ಗೊತ್ತಿತ್ತು. ಸ್ವಲ್ಪ ಇವನು ದುಡ್ಡು ಗುಡ್ಡೆ ಹಾಕಲಿ ಅಂತ ಅಂದರು. ದುಡ್ಡು ಗುಡ್ಡೆ ಹಾಕಿದ್ದನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ವಲ್ಲ ಈ ಕಳ್ಳ ಲೆಕ್ಕನ, ಅದನ್ನು ಎಲ್ಲೆಲ್ಲೋ ಯಾವ್ಯಾವುದೋ ರೀತಿಯಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಚಿನ್ನದ ಮೇಲೆ ಹಾಕೋದು, ಲ್ಯಾಂಡ್ ಮೇಲೆ ಹಾಕೋದು, ಪ್ರೈಸ್ ರೈಸಿಂಗ್ ಎಲ್ಲ ಆಗ್ತಾ ಇತ್ತು. ಒಂದು ಹಂತದೊಳಗೆ ಅವ್ರನ್ನ ಹಿಡ್ಕೊಂಡ್ಲು ಇಂದಿರಾ ಗಾಂಧಿ. ಯಾರ ಮೂಲಕವಾಗಿ, ಇನ್ಕಮ್ ಟ್ಯಾಕ್ಸ್ದವ್ರು ಇದ್ರೊಳಗೆಲ್ಲನೂ ನೀನು ಜೈಲಿಗೆ ಹಾಕಿಬಿಡ್ತೀನಿ, ಕಳ್ಳೆಕ್ಕ ಇಟ್ಟಿದೀಯಾ ನೀನು. ಇವನು ಹೆದರ್ಬಿಟ್ಟ, ಹೋಗ್ಕೊಳ್ಳಿ ನನಗಷ್ಟು ಕೊಡು, ನೀನಷ್ಟು ಇಟ್ಕೋ ಅಂದರೆ. ಈಕೆ ಇಸ್ಕೊತಾ ಇದ್ದದ್ದು ಪಾರ್ಟಿ ಫಂಡ್ಗೋಸ್ಕರವಾಗಿ, ಆ ಹೆಸರಿನೊಳಗೆ ಇಸ್ಕೊತಾ ಇದ್ಲು. ಇವನೇನು ಮಾಡಬೇಕು, ಈ ದೇಶದೊಳಗೆ ಈ ದುಡ್ಡನ್ನು ನಾನು ಇಟ್ಟಷ್ಟು ಡೇಂಜರಸ್ಸು, ನಾನು ಹೊರಗಡೆಯಲ್ಲಿ ಇಡಬೇಕು ಅಂತ ಸ್ವಿಸ್ ಬ್ಯಾಂಕಿಗೆ ಕಳಿಸೋದಕ್ಕೆ ಶುರು ಮಾಡಿದ್ರು. ಇದು ಸೋಷಲಿಸಮ್ನಿಂದ ಬಂದದ್ದು ನಮ್ಮ ದೇಶದೊಳಗೆ. ನಾವು ಎಷ್ಟು ಪಾಪರಾಗಿದ್ದು ನಾವು ಇದರೊಳಗೆ ಅಂತ ಅಂದರೆ, ಒಂದು ಟೆಲಿಫೋನ್ ಬೇಕಾದರೆ, ನನ್ನ ಮನೆಗೆ ನಾನು ಒಂದು ಟೆಲಿಫೋನ್ ಹಾಕಿಸ್ಕೋಬೇಕಾದ್ರೆ ಎಂತೆಂಥವ್ರ ಹತ್ರ ನಾನು ಇದನ್ನು ಶಿಫಾರಸು ಮಾಡಿಸ್ಕೊಂಡು 8 ತಿಂಗಳು ಕಾಯಬೇಕಾಗಿತ್ತು. ನಾನು ನನ್ನ ಮನೆಗೆ ಬರುವಂಥ ಟೆಲಿಫೋನ್ ಮಧ್ಯೆ ಕೆಟ್ಟು ಹೋಗ್ಬಿಡೋದು. ಕೆಟ್ಟೋದ್ರೆ ಏನು, ಒಂದೊಂದು ತಿಂಗಳು ಯಾರೋ ರಿಪೇರಿ ಮಾಡೋದಕ್ಕಿಲ್ಲ ಟೆಲಿಫೋನ್ಗೆ. ನಾ ಇಲ್ಲಿಂದ ಎಲ್ಲಿಗೋ ಡೆಲ್ಲಿಗೊಂದು ಫೋನ್ ಮಾಡಬೇಕು ಅಂತಂದರೆ ರಾತ್ರಿ 9 ಗಂಟೆಗೆ ಟೆಲಿಫೋನ್ ಆಫೀಸ್ಗೆ ಹೋಗಿದ್ದೆ ಕೆಲಸ, ಅಲ್ಲಿಂದ ಕೇಳಿ ಕನೆಕ್ಷನ್ ಕೊಟ್ರ ನನಗೆ ಅಂತ ಅಂದು ಅರ್ಚ್ಕೊಳ್ಳೋದು. ಕೇಳ್ತಾ ಇದೆಯಾ, ಹಾಂ ಇನ್ನಷ್ಟು ಗಟ್ಟಿಯಾಗಿ ಹೇಳಿ. ಅದು ಈಗಿನವ್ರಿಗೆ ಪ್ರತಿಯೊಬ್ಬರೂ ಜೇಬ್ನೊಳಗೆ ಮೊಬೈಲ್ ಇಟ್ಕೊಂಡಿರೋರಿಗೆ ಇದು ಹೇಳಿದ್ರು ತಿಳಿಯಿಲ್ಲ, ಯಾಕೆಂದ್ರೆ ನೀವೆಲ್ಲ ಚಿಕ್ಕ ವಯಸ್ಸದವರು, ನಾವಿದೆಲ್ಲ ಕಷ್ಟ ಅನುಭವಿಸಿರುವಂಥವ್ರು. ಇದು ಎಲ್ಲಿಂದ ಬಂತು, ಎಲ್ಲನೂ ಸರ್ಕಾರವೇ ಮಾಡ್ತೀನಿ ಹಾಗೆ ಅಂತ. ಒಂದು ಸಲ ನಾನು ಇದಕ್ಕೆ ಈ ಪರ್ವ ಬರೆಯುವಂಥ ಸಂದರ್ಭದೊಳಗೆ ಹಿಮಾಲಯಕ್ಕೆ ಹೋಗಿದ್ದೆ. ಆ ಸಂದರ್ಭದೊಳಗೆ ರೈಲ್ವೆ ಇದನ್ನು ಜಾರ್ಜ್ ಫರ್ನಾಂಡಿಸು ರೈಲ್ವೆ ಸ್ಟ್ರೈಕನ್ನು ಶುರು ಮಾಡಿಬಿಟ್ರು. ಅವಾಗ ಹಿಮಾಲಯದೊಳಗೆ ಹೇಳಿದ್ರು, ಪೆಟ್ರೋಲ್ ಸಪ್ಲೈ ಎಲ್ಲ ನಿಂತೋಗ್ಬಿಟ್ಟಿದೆ, ನೀವು ಇನ್ನಿಲ್ಲಿ ಮುಂದಕ್ಕೆ ಹೋಯ್ತು ಅಂತಂದರೆ ಇಲ್ಲಿ ಯಾವ ವಾಹನಗಳು ಸಿಕ್ಕೋಲ್ಲ, ವಾಪಸ್ ಹೋಗಿ ಅಂತ ಹೇಳಿದ್ರು. ವಾಪಸ್ ಬಂದೆ, ಡೆಲ್ಲಿಗೆ ಬಂದ್ಬಿಟ್ಟ. ಹೇಗೋ ನಾವು ಡೆಲ್ಲಿಯಿಂದ ವಾಪಸ್ ಬರೋದಕ್ಕೆ ರೈಲು ನಡೀತಾ ಇಲ್ಲ, ವಿಮಾನದೊಳಗೆ ಸೀಟು ಅಂತಂದರೆ ಈ ವಿಮಾನವೆಲ್ಲನೂ ಸರ್ಕಾರಿ ಸ್ವಾಮ್ಯದಲ್ಲಿ ಇರುವಂಥ ವಿಮಾನಗಳು, ಪ್ರೈವೇಟ್ ವಿಮಾನಗಳು ಇಲ್ಲವೇ ಇಲ್ಲ. ಅವಾಗ ಏನು ಮಾಡಬೇಕು, ಸರೋಜಿನಿ ಮಹಿಷಿಯವರು ಅಲ್ಲಿ ಮಂತ್ರಿಯಾಗಿದ್ದರು ಬೇರೆ ಯಾವುದೋ ಒಂದಿದ್ರೊಳಗೆ. ನಾನು ಅವರಿಗೆ ಫೋನ್ ಮಾಡಿ ಅವ್ರ ಶಿಫಾರಸಿನಿಂದವ ಟಿಕೆಟ್ ಕೊಟ್ಟರು. ಎಲ್ಲಿ ತನಕ ಕೊಟ್ಟರು, ಬೆಂಗಳೂರಿಂದ ಹೈದರಾಬಾದು, ಹೈದರಾಬಾದಲ್ಲಿ ಇಂದ ಡೆಲ್ಲಿಯಿಂದ ಹೈದರಾಬಾದು, ಹೈದರಾಬಾದಿಂದ ಬೆಂಗಳೂರು, ಹೈದರಾಬಾದ್ ತನಕ ಟಿಕೆಟ್ ಕೊಡ್ತೀವಿ, ಮುಂದಕ್ಕೆ ನೀವು ಹೇಗಾದ್ರು ಮ್ಯಾನೇಜ್ ಮಾಡ್ಕೊಳ್ಳಿ. ಹೇಗೆ ಮ್ಯಾನೇಜ್ ಮಾಡ್ಕೊಳ್ಳೋದು, ಹೈದರಾಬಾದಿಂದ ನಾನು ಹೋಗೋದು, ಇಷ್ಟು ಕಷ್ಟ. ಒಂದು ಕೈಯಿಂದ ಕಾಸು ಕೊಟ್ಟು ನಾವು ವಿಮಾನದಲ್ಲಿ ಹೋಗಬೇಕು ಅಂತಂದ್ರೆ ಇವಾಗಿನ ಸ್ಥಿತಿ ನೋಡಿ ಹೇಗೆ ಬಂತಿದೆ. ಫ್ರೀ ಎಂಟರ್ಪ್ರೈಸ್ ಇದ್ದ ಬಂದಾಗ ಇದು ಏನು ತೋರಿಸುತ್ತೆ ಅಂದರೆ, ಆಗಿರುವಂಥ ಒಂದು ಮೈಂಡ್ ಸೆಟ್ ಇದೆಯಲ್ಲ, ಎಲ್ಲನೂ ಸರ್ಕಾರವೇ ಮಾಡಬೇಕು, ಪ್ರೈವೇಟ್ ಇಂಡಿವಿಜುವಲ್ಸ್ ಏನೂ ಮಾಡಬಾರ್ದು. ಪ್ರೈವೇಟ್ ಇಂಡಸ್ಟ್ರಿಯಲಿಸ್ಟು ಅಂತ ಅಂದರೆ ಅವರು ಬಡವರ ರಕ್ತವನ್ನು ಹೀರುವಂಥ ಪಾಪಿಗಳು, ಕ್ಯಾಪಿಟಲಿಸ್ಟ್ ಎಲ್ಲ ಪಾಪಿಗಳು. ಆವಾಗ ಶುರುವಾದದ್ದು ಇದು ಏನು ಐಡಿಯಾಲಜಿಗಳೆಲ್ಲ ಆವಾಗ ಶುರುವಾದದ್ದು. ಈಗ ಪ್ರಪಂಚ ಎಷ್ಟು ಚೇಂಜ್ ಆಗಿದೆ, ಇಂಡಿಯಾ ದೇಶ ಕೂಡ ಎಷ್ಟು ಚೇಂಜ್ ಆಗಿದೆ ಅಂತಂದರೆ, ಅವನು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇದ್ದಾನಲ್ಲ, ಅವನೆಲ್ಲನೂ ಅವಾಗ ತೋರಿಸ್ತಾ ಇದ್ದ ಸಿನಿಮಾದೊಳಗೆ ಏನು ಅಂತ ಅಂದರೆ, ಒಬ್ಬ ಶ್ರೀಮಂತ ಅಂದರೆ ಅವನಿಗೆ ಇನ್ನೇನು ಬೇರೆ ಕೆಲಸನೇ ಇಲ್ಲ, ಅವನು ಎಲ್ಲಿನೂ ಅವನ ಬಡ ಆಳುಗಳು ಇರ್ತಾನಲ್ಲ, ಅವನ ಹೆಣ್ಣು ಮಕ್ಕಳನ್ನೆಲ್ಲ ಹಿಡಿದು ಅವರನ್ನೆಲ್ಲ ರೇಪ್ ಮಾಡೋದು, ಅವನಿಗೆ ಅದೇ ಕೆಲಸ ಶ್ರೀಮಂತನಿಗೆ, ಹಾಗೆ ತೋರಿಸ್ತಾ ಇದ್ರು. ಅವನು ಈ ಕೆಲಸ ಮಾಡೋಕ್ಕೋದ್ರೆ ಅವನು ಬಿಸ್ನೆಸ್ ನಡೆಸೋಕ್ಕಾಗತ್ತಾ? ಅವನ ಆಳೆ ಬಂದು ಇವನು ಮರ್ಡರ್ ಮಾಡ್ತಾನೆ, ಯಾವನು ಏನು ಸಹಿಸ್ತಿರ್ಲಿಲ್ಲ. ಅದೆಲ್ಲ ಫಾಲ್ಸು. ಇದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಈಗ ನಮ್ಮ
ಎಷ್ಟೋ ಲೇಖಕರಿಗೆ, ಲೆಫ್ಟಿಸ್ಟ್ ಲೇಖಕರಿಗೆ ಅದೇ ತಲೆವಳಿಗೆ ಅದೇ ತಲೆವಳಿಗಿದೆ. ಬಿಸ್ನೆಸ್ ಮ್ಯಾನ್ ಆರ್ ಇಂಡಸ್ಟ್ರಿಯಲಿಸ್ಟ್, ಅವನು ಕೂಡ ದೇಶದ ಕೆಲಸನೇ ಮಾಡ್ತಾ ಇದ್ದಾನೆ. ಅವನು ಮಾಡದೆ ಹೋದರೆ ನಮಗೆ ಸಾಮಾನುಗಳು ಸಿಕ್ಕಲ್ಲ. ಟೆಕ್ಸ್ಟೈಲ್ ನಾನು ಮಾಡದೆ ಹೋದ್ರೆ ನಮಗೆ ಶರ್ಟ್ ಎಲ್ಲಿಂದ ಸಿಕ್ಕುತ್ತೆ? ಇದರೊಳಗೆಲ್ಲನೂ ಬಸ್ ಓಡಿಸೋನು ಸರಿಯಾಗಿ ಸಿಸ್ಟಮ್ಯಾಟಿಕ್ ಆಗಿ ಅವನು ಓಡಿಸದೇ ಇದ್ರೆ ನೀವು ಹೇಗೆ ಓಡಿಸ್ತೀರಾ? ಇದರೊಳಗೆಲ್ಲ ಈ ನೋಡಿ, ವಿಜಯ ಸಂಕೇಶ್ವರನ ಬಸ್ ಇದೆ, ಇದರಲ್ಲಿ ಜನ ಹುಡುಕೊಂಡು ಹೋಗ್ತಾರೆ. ವಿಜಯ ಸಂಕೇಶ್ವರ ಬಸ್ಸಲ್ಲಿ ಹೋಗ್ತೀವಿ ನಾವು ಹಾಗೆ ಅಂತಂದು. ಯಾಕೆ? ಒಳ್ಳೆ ಸರ್ವಿಸನ್ನು ಕೊಡ್ತಾರೆ. ಹೆಣ್ಮಕ್ಳೆಲ್ಲ ಅವ್ರ ಬಸ್ಗೆ ಹೋಗ್ತಾರೆ. ಯಾಕೆ ಅಂತಂದರೆ ಬೇರೆ ಬಸ್ನೊಳಗೆ ಅಕ್ಕಪಕ್ಕದೊಳಗೆ ಇರುವಂಥ ಯಾವ ಗಂಡಸು ಮಿಸ್ಬಿಹೇವಿಯರ್ ಮಾಡೋಕ್ಕಲ್ಲ ಅವಕಾಶನೇ ಇಲ್ಲ. 2 ಸೀಟ್ ಇತ್ತು ಅಂತಂದರೆ ಒಂದು ಕಡೆ ಹೆಣ್ಮಗಳು ಒಬ್ಳಿತ್ತು ಅಂತಂದರೆ ಆ ಪಕ್ಕದಲ್ಲಿ ಇರುವಂಥದ್ದು ಇನ್ನೊಬ್ಬ ಹೆಣ್ಮಗಳನ್ನೇ ಅವರು ಹಾಕ್ತಾನೆ, ಆ ಡ್ರೈವರು ಅಥವಾ ಅವನ ಕಂಡಕ್ಟರು. ಏನ್ಯಾರು ಇಲ್ಲದೆ ಇದ್ರೆ ಆ ಸೀಟ್ ಖಾಲಿ ಬಿಡ್ತಾನೆ ಹೊರತು ಪಕ್ಕದೊಳಗೆ ಅವನಿಗೆ ಇನ್ನೊಬ್ಬ ಗಂಡಸು ನಾನು ಬಿಡೋದಿಲ್ಲ ಅವನಿದ್ರೊಳಗೆಲ್ಲ. ಇಷ್ಟು ನೋಡ್ಕೊಂಡು ಇದೆಲ್ಲ ಮಾಡೋದ್ರಿಂದ ವಿಜಯ ಸಂಕೇಶ್ವರಂಗೆ ಹೆಚ್ಚು ಬಿಸ್ನೆಸ್ ಆಗುತ್ತೆ. ಇವಾಗ ನೀವು ಆ ವಿಜಯ ಸಂಕೇಶ್ವರ ಅವನೊಬ್ಬ ಪಾಪಿ ಅಂತ ಹೇಳ್ತೀರೋ, ಅವನು ರಕ್ತ ಪೀಪಾಸು ಅಂತ ಹೇಳ್ತೀರ ನೀವು ಅವನನ್ನು? ಅವನು ದೇಶದ ಕೆಲಸ ಮಾಡ್ತಾ ಇಲ್ವಾ? ಇದು ನಮ್ಮಲ್ಲಿ ನಮಗೆ ಬುದ್ಧಿ ಚೇಂಜ್ ಆಗಿಲ್ಲ. ಅವರೇ ಹೆಚ್ಚು ಗಲಾಟೆ ಮಾಡ್ತಾ ಇರೋರು. ಆ ವಿಜಯ ಸಂಕೇಶ್ವರ ಏನು ನಾವು ತಿನ್ನೋದಕ್ಕಿಂತ ಜಾಸ್ತಿ ಚಪಾತಿ ತಿಂತಾನ? ಅವನ ಕೈಲಿ ಆಗಲ್ಲ. ಹೇಗೆ ಯಡಿಯೂರಪ್ಪನವರನ್ನ ನೀವು ಕಾದಂಬರಿ ಬರೀಬೇಡ ಅಂದರೆ ನಾನು ಬರದೇ ಬರೀತೀನಿ, ಯಾಕೆಂದರೆ ಅದು ನನ್ನ ಕರ್ಮ. ಅದನ್ನು ಬಿಟ್ಟು ನಾನು ಇನ್ನೊಂದು ಕೆಲಸ ಮಾಡಲಾರೆ. ವಿಜಯ ಸಂಕೇಶ್ವರಿಗೆ ನೀನು ಬಸ್ ನಡೆಸಬೇಡ ಅಂದರೆ ಅವ್ನು ಬಿಡಲ್ಲ, ಯಾಕೆಂದರೆ ಅದು ಅವನ ಕರ್ಮ. ಹಾಗೆ ಮಾಡಿ ಒಂದರಲ್ಲೂ ಲಾಭ ಬಂದರೆ ಇನ್ನಷ್ಟು ಬಸ್ ಮಾಡ್ತಾನೆ. ಮಾಡ್ಕೊಂಡು ಏನು ಒಂದೊಂದು ಬಸ್ ಜಾಸ್ತಿ ಮಾಡಿದಾಗಲೂ ಒಂದೊಂದು ಚಪಾತಿ ಜಾಸ್ತಿ ತಿಂತಾನೋ? ಇಲ್ಲ, ಆಗೋದಿಲ್ಲ ಅದರೊಳಗೆಲ್ಲ. ಈಗ ಹೇಗೋ ನಡ್ಕೊಂಡು ಹೋಗ್ತಾ ಇದೆ, ಅದ್ರ ಮೇಲೆ ಟ್ಯಾಕ್ಸೇಷನ್ ಇದೆ. ಅದೇನಾಗಿತ್ತು ಆ ಕಾಲದೊಳಗೆ ಕಳ್ಳಗಂಟು ಮಾಡುವಂಥ ಈ ಬ್ಲ್ಯಾಕ್ ಮನಿ ಇದೆಲ್ಲ ಬಂತಲ್ಲ, ಇವಾಗ ಎಷ್ಟೋ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇವಾಗ ಮೋಸ್ಟ್ ರೀಸನಬಲ್ ಟ್ಯಾಕ್ಸೇಷನ್ನು ನಮ್ಮ ದೇಶದೊಳಗೆ. ಎಷ್ಟೇ ಹೈಯೆಸ್ಟ್ ಅಂದರೂ 33%ಗಿಂತ ಜಾಸ್ತಿ ಇಲ್ಲ. ಅದನ್ನು ಅವ್ರು ಕೊಡಲೇಬೇಕು ಅದನ್ನು, ಯಾಕೆಂದರೆ ಸಮಾಜದಿಂದ ಇವನು ದುಡ್ದಿದ್ದಾನೆ, ಸಮಾಜಕ್ಕೆ ಕೊಡಲೇಬೇಕು ಇದರೊಳಗೆಲ್ಲ. ಆದರೆ ಹಳೆ ಚಾಳಿ ಹೋಗಿಲ್ಲ. ಆ ಹಳೆ ಚಾಳಿ ಹೋಗಬೇಕು ನಮ್ಮ ದೇಶದೊಳಗೆ. ಅಲ್ಲಿ ತನಕಲೂ ಸ್ಟ್ರಿಕ್ಟಾಗಿ ಗೌರ್ಮೆಂಟ್ ನಡೆಸಬೇಕು. ಇದರಲ್ಲಿ ವೆಸ್ಟರ್ನ್ ಕಂಟ್ರೀಸ್ನೊಳಗೆ ಜನ ಟ್ಯಾಕ್ಸ್ ಕೊಡೋದಕ್ಕೆ ಅದೊಂದು ಮಾರಲ್ ಅಂತ ತಿಳ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಸಮಾಜದಿಂದ ನಾನು ದುಡಿತಾ ಇದ್ದೇನೆ, ಆ ಸಮಾಜ ಯಾವುದೊಂದು ಸಿಸ್ಟಮನ್ನು ಮೇಂಟೈನ್ ಮಾಡ್ತಾ ಇದೆ, ಸರ್ಕಾರ ಸಿಸ್ಟಮ್ ಮೇಂಟೈನ್ ಮಾಡಿದೆ, ಆ ಸಿಸ್ಟಮ್ ಒಳಗಡೆ ನಾನು ದುಡಿತಾ ಇದ್ದೇನೆ, ಅದರಲ್ಲಿ ಇಷ್ಟು ಅಂತ ನಾನು ಕೊಡಲೇಬೇಕು. ಅದರಿಂದ ಸಮಾಜಕ್ಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ, ಫ್ರೀ ಮೆಡಿಸಿನ್ ಕೊಡ್ತಾ ಇದೆ, ಮೊದಲು ಎಲ್ಲದಕ್ಕೂ ಬಡ ಮಕ್ಕಳಿಗೆಲ್ಲ ಫ್ರೀ ಇದನ್ನು ಕೊಡ್ತಾರೆ, ಓಲ್ಡ್ ಏಜ್ ಇದು ಇವ್ರಿಗೆಲ್ಲನೂ ಫ್ರೀ ಹೌಸಿಂಗ್ ಎಲ್ಲನೂ ಕೊಡ್ತಾರೆ. ಇಷ್ಟೆಲ್ಲ ಸರ್ಕಾರ ಮಾಡ್ತಾ ಇದೆ. ನಾನು ಮುದುಕನಾದರೂ ನನಗೂ ಕೊಡ್ತಾರೆ. ಆದ್ದರಿಂದ ನಾನು ಕೊಡಬೇಕಾದದ್ದು ನನ್ನ ಧರ್ಮ ಅಂತ ಅಲ್ಲಿ ಟ್ಯಾಕ್ಸ್ಗೆ ಒಂದು ಕಂಪಲ್ಷನ್ ಜೊತೆ ಒಳಗೆ ನೈತಿಕವಾದದ್ದು ಸೇರಿದೆ. ನಮ್ಮಲ್ಲಿ ಟ್ಯಾಕ್ಸ್ಗೆ ಕಂಪಲ್ಷನ್ ಇದೆ, ನೈತಿಕವಾದದ್ದಿಲ್ಲ. ಯಾಕೆ ಅಂತಂದರೆ ಕಳೆದ 70 ವರ್ಷದಿಂದ ಆ ನೈತಿಕತೆಯನ್ನು ನಾಶ ಮಾಡಿದೆ ಸರ್ಕಾರ. ಆ ನೈತಿಕತೆಯನ್ನು ಹೊಸ ಸರ್ಕಾರ ಹುಟ್ಟಿಸಿದ್ರೆ ನೀವು ಕೊಡುವ ಟ್ಯಾಕ್ಸಲ್ಲಿ 1 ಕಾಸು ಕೂಡ ವೇಸ್ಟ್ ಆಗೋದಿಲ್ಲ ಅನ್ನುವಂಥ ಒಂದು ನಂಬಿಕೆಯನ್ನು ಹುಟ್ಟಿಸಿದ್ರೆ ಜನಗಳು ತಾವಾಗೇನೆ ಕೊಡ್ತಾರೆ. ಬರೀ ಭಯದಿಂದ ಮಾಡೋಕ್ಕಾಗಲ್ಲ. ಇದು ನೈತಿಕತೆಯೂ ಬೇಕು. ಆ ನೈತಿಕತೆ ಆಳೋರಿಂದ ಇರಬೇಕಾದ್ದು. ನಾವು ಕೊಡುವುದ್ರೊಳಗೆ ಅವ್ರು ತಿಂತಾರೆ, ಅವರು ಶೋಕಿ ಮಾಡ್ತಾರೆ, ಅವರು ವಿದೇಶದಲ್ಲಿ ಇದನ್ನು ಪ್ರಾಪರ್ಟಿ ಮಾಡ್ತಾರೆ, ಅದು ಇರಬಾರ್ದು ಅದರೊಳಗೆಲ್ಲನೂ. ನಮ್ಮ ದೇಶ ಹಾಳಾಗಿರೋದು ಇದಕ್ಕೆ. ನಮ್ಮ ಲೇಖಕರಿಗೆ ತಿಳಿಯೋದಿಲ್ಲ, ಸುಮ್ಮನೆ ಮಾಡ್ತಾರೆ, ಇದನ್ನು ಡೌನ್ ಮಿತ್ ಅಂತಾರೆ, ಇದೆಲ್ಲ ಮಾಡ್ತಿರ್ತಾರೆ. ಬಡವರಿಗೋಸ್ಕರವಾಗಿ ಏನು ಬಡತನ ಅನ್ನೋದೇನು ದೊಡ್ಡ ವರ್ಚು ಅಂತ ತಿಳ್ಕೊಂಡಿದ್ದೀರಾ? ಅದೊಂದು ಸೋಷಿಯಲ್ ಈವಿಲ್ ಅಷ್ಟೇ ಆಗಿರೋದು. ಯಾತಕ್ಕೆ ಅಂದರೆ ಮಿಸ್ಮ್ಯಾನೇಜ್ಮೆಂಟಿಂದ ಆಗಿರುವಂಥದ್ದು. ಜಾಬ್ ಕ್ರಿಯೇಟ್ ಮಾಡಬೇಕಾದ್ರೆ ಎಲ್ಲ ಏನು ಸರ್ಕಾರ ಎಲ್ಲನೂ ಜಾಬ್ ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಇಂಡಸ್ಟ್ರೀಸ್ ಎಲ್ಲ ಬೆಳಿಬೇಕು, ಇನ್ಫ್ರಾಸ್ಟ್ರಕ್ಚರನ್ನು ಸರ್ಕಾರ ಮಾಡಬೇಕು. ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾದ್ರೆ ಕಳ್ತನ ಇಲ್ದೇ ಮಾಡಬೇಕು. ಇದರಲ್ಲೆಲ್ಲ ಒಂದು ರೋಡ್ ಮಾಡಬೇಕಾದ್ರೆ ಎಷ್ಟು ಕಾಂಟ್ರಾಕ್ಟರ್ಗೆ ಹೋಗುತ್ತೆ, ಎಷ್ಟು ಇವ್ರು ತಿಂತಾರೆ, ಇದರೊಳಗೆ ಇವೆಲ್ಲನೂ ಸೇರುತ್ತೆ.
ವೆಸ್ಟರ್ನ್ ಕಂಟ್ರೀಸ್ನೊಳಗೆ ಈ ಥರದ್ದು ಇದೆಲ್ಲ ನಡೆಯೋದಿಲ್ಲ. ಯಾಕೆಂತಂದರೆ ಇಷ್ಟು ವರ್ಷ ಅವರು ಸರಿಯಾಗಿ ಲಾ ಆಫ್ ಇದಿದೆ, ರೂಲ್ ಆಫ್ ಲಾ ಇದೆ ಇದರೊಳಗೆಲ್ಲನೂ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸಮಾಜಮುಖಿ, ಜೀವನ್ಮುಖಿ ಅಂತ ಅನ್ನೋ ಇದನ್ನು ಶಬ್ದಗಳನ್ನು ಸೃಷ್ಟಿ ಮಾಡಿ ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ ಇವರು. ಆ ಶಬ್ದಗಳನ್ನೆಲ್ಲ ಬಿಟ್ಬಿಡಿ. ಸಾಹಿತ್ಯ ಮಾಡಬೇಕಾದದ್ದೇನು ಅಂದರೆ ರಸಾನುಭೂತಿ ಅಷ್ಟೇನೆಯ. ರಸಾನುಭೂತಿ ಅಂದರೆ ಜೀವನದಲ್ಲಿರುವಂಥ ಮೌಲ್ಯಗಳು ಎಲ್ಲ ನಾವು ಅದನ್ನು ಉದ್ದೀಪನಗೊಳಿಸಬೇಕು. ಅದು ಎಕನಾಮಿಕ್ ಮೌಲ್ಯಗಳಿಗೂ ಇರುತ್ತೆ. ಈಕ್ವಾಲಿಟಿ ಒಂದು ಮೌಲ್ಯನೇ. ಇದಲ್ಲ, ಕಷ್ಟಪಟ್ಟಿರೋನಿಗೆ ಅನ್ನ ಹಾಕಬೇಕಾದದ್ದು ನಮ್ಮಲ್ಲಿ ಮೊದಲಿಂದಲೇ ನೋಡಿ, ಉಪನಿಷತ್ತಿನೊಳಗೆ ಬರುತ್ತಲ್ಲ, ಇದರೊಳಗೆಲ್ಲ ಅನ್ನಂ ಬಹು ಕುರ್ವೀತ, ಇದು ಉಪನಿಷತ್ತಿನ ಮಾತು. ಮನೆ ಒಳಗೆ ತುಂಬ ಅನ್ನವನ್ನು ನೀವು ಮಾಡಬೇಕು. ತಸ್ಮಾದ್ಯಯ ಕಯಾಚ ವಿಧಯ ಬಹು ಅನ್ನಂ ಪ್ರಾಪ್ನುಯಾತ್. ಬಂದವರಿಗೆ ನಾವು ಅನ್ನ ಹಾಕಲೇಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ವಿಧದಲ್ಲಿ ನಿಮ್ಮ